ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬೇರೆ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕೇಸ್ಗೆ ಪ್ರಾಧಾನ್ಯತೆ ಇದೆ, ಆದರೆ ಬೀದರ್ ಜಿಲ್ಲೆಯಲ್ಲಿ ಯಾಕಿಲ್ಲ? ಸುದ್ದಿಗೋಷ್ಠಿಯಲ್ಲಿ ಜನರ ಧ್ವನಿ ಸಂಸ್ಥಾಪಕ ಅಂಕುಶ್ ಗೋಖಲೆ ಪ್ರಶ್ನೆ. ಬಾಲ್ಕಿ ತಾಲೂಕಿನಲ್ಲಿ 5 ಪ್ರಕರಣ ನಡೆದರೂ ಸಚಿವರು ಮಾತನಾಡಿಸಲು ಬಂದಿಲ್ಲ ಎಂದು ಆರೋಪ. ಬಾಲ್ಕಿ DYSP ಹಾಗೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ವರ್ಗಾವಣೆಗೆ ಒತ್ತಾಯ. ನಗರದಲ್ಲಿ ಟ್ರಾನ್ಸ್ಪೋರ್ಟರ್ಸ್ ಮತ್ತು ಗೂಡ್ಸ್ ವಾಹನ ಮಾಲೀಕರಿಂದ ಪ್ರತಿಭಟನೆ. ವಾಹನ ನಿರೀಕ್ಷಕ ಮಂಜುನಾಥ್ ಕೊರವಿಗೆ ಸೇವೆಯಿಂದ ವಜಾಗೊಳಿಸುವಂತೆ ಪ್ರತಿಭಟನಾಕಾರರಿಂದ ಆಗ್ರಹ. CM ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಕೆ. ನಗರದ ಮೈಲೂರು ಕ್ರಾಸ್ ಹತ್ತಿರ ಇರುವ ಜೀವ ಟ್ರೆಡಿಷನಲ್ ಸಾರಿ ಸೆಂಟರ್ ಲೋಕಾರ್ಪಣೆ. ರಿಬ್ಬನ್ ಕಟ್ ಮಾಡುವ ಮೂಲಕ ನಗರಸಭೆ ಸದಸ್ಯ ಸಂತೋಷ್ ಅರುಣಕುಮಾರ್ ಉದ್ಘಾಟನೆ. ಉದ್ಯೋಗ ಸೃಷ್ಟಿ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಅಂಗಡಿ ತೆರೆಯಲಾಗಿದೆ. ಕೀರ್ತಿ ಬಸವರಾಜ್ ಪಾಟೀಲ್ ಹಾರಗೇರಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕನ್ನಡ ಭಾಷೆ 2000 ವರ್ಷಗಳಿಗಿಂತ ಹೆಚ್ಚು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಪ್ರಾಚೀನ ಭಾಷೆಯಾಗಿದೆ. ಕನ್ನಡ ಭಾಷೆ ಕನ್ನಡಿಗರ ಸಂಪರ್ಕ ಭಾಷೆ ಆಗಬೇಕೆಂದು ಉಪನ್ಯಾಸಕ ರಾಜ್ಕುಮಾರ್ ಸಾಲಿ ತಿಳಿಸಿದರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲ್ಕಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜನೆ ಮಾಡಿರುವಂತಹ ಕನ್ನಡ ಕಲರವ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ರಾಜ್ಕುಮಾರ್ ಸಾಲಿ ಮಾತನಾಡಿದರು. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಎಂದು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿರುವ ಮಾತನ್ನ ನೆನಪಿಸಿ, ಕನ್ನಡ ಎಂದರೆ ಬರೀ ನುಡಿಯಲ್ಲ, ಹಿರಿದಾದ ಅತ್ಯಂತ ಶ್ರೀಮಂತವಾದ ಕನ್ನಡ ಭಾಷೆಯಾಗಿದೆ. ಕನ್ನಡ ಭಾಷೆ ಅತ್ಯಂತ ಸರಳವಾದ ಭಾಷೆ ಇದೆ. ನಾವೆಲ್ಲರೂ ಹೆಚ್ಚು ಕನ್ನಡ ಭಾಷೆಯನ್ನು ಮಾತನಾಡಬೇಕು, ಜೊತೆಗೆ ಬೇರೆ ಭಾಷಿಗರಿಗೂ ಕೂಡ ಕನ್ನಡ ಭಾಷೆಯನ್ನು ಕಲಿಸಬೇಕು ಅನ್ನುವಂತಹ ಒಂದು ಕಳಕಳಿಯ ಮಾತುಗಳನ್ನು ರಾಜ್ಕುಮಾರ್ ಸಾಲಿ ಅವರು ಹೇಳಿದರು. 12ನೇ ಶತಮಾನದಲ್ಲಿ ಬಸವ ಕಲ್ಯಾಣಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬಂದ ಶಿವಶರಣರು ಬೇರೆ ಭಾಷಿಗರು ಇದ್ದರು. ಕನ್ನಡ ಭಾಷೆಯನ್ನು ಕಲಿತು ಕನ್ನಡ ಭಾಷೆಯಲ್ಲಿ ಅನೇಕ ವಚನಗಳನ್ನು ಬರೆದು ವಚನ ಸಾಹಿತ್ಯವನ್ನು ರಚನೆ ಮಾಡಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು ಎಂದು ಹೇಳಿದರು. ಜಯರಾಜ್ ದಾಬಶೆಟ್ಟಿ ಅಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಭಾಲ್ಕಿ ಘಟಕ ಇವರು ಮಾತನಾಡುತ್ತಾ, ಭಾಲ್ಕಿ ತಾಲೂಕಿನಲ್ಲಿ ನಾಗಭೂಷಣ್ ಮಾಮಡಿ ಭಾಲ್ಕಿ ತಾಲೂಕಿನ ಕಸಪ ಅಧ್ಯಕ್ಷರು ಆದಾಗಿನಿಂದ ಈ ರೀತಿಯಲ್ಲಿ ಪ್ರತಿ ವರ್ಷ ನವೆಂಬರ್ ತಿಂಗಳಿನಲ್ಲಿ ಹೊಸ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಕನ್ನಡ ನಾಡು ನುಡಿಯ ಸೇವೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವರೊಂದಿಗೆ ಕೈ ಜೋಡಿಸಿ ಕನ್ನಡ ಭಾಷೆಯನ್ನು ಹೆಚ್ಚು ಮಾತನಾಡೋಣ, ಬಳಸೋಣ, ಕನ್ನಡ ಭಾಷೆಯನ್ನು ಉಳಿಸೋಣ, ಬೆಳೆಸೋಣ ಎಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನೆಯ ನುಡಿಗಳನ್ನು ಆಡಿದರು. ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಎಂದೆಂದಿಗೂ ಕನ್ನಡವಾಗಿರು ಎಂದು ಕುವೆಂಪು ಅವರು ಹೇಳಿರುವ ಮಾತನ್ನು ನೆನಪಿಸಿದರು. ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತೇಳಿ ಹೇಳಿದ್ದಾರೆ. ಹೌದಾ? ಅದೇ ರೀತಿಯಾಗಿ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಮುಂದುವರೆದು ಏನು ಹೇಳ್ತಾರೆ? ಸತ್ತನ್ನು ತಿಹರನ್ನು ಬಿಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ JP ರಾಜರತ್ನಂರವರು ಏನು ಹೇಳಿದ್ದಾರೆ ಅಂತಂದ್ರೆ,
ನರಕಕ್ಕೆ ಇಳಿಸಿ ನಾಲ್ಗೆ ಸೀಳಿಸಿ ಬಾಯಿ ವರ್ಷ ಹಾಕಿದ್ರು ಮೂಗ್ನಲ್ಲಿ ಕನ್ನಡ ಮಾತನಾಡ್ತೀನಿ, ನನ್ನ ಮನಸ್ಸಿಗೆ ಕಾಣೆ ಅಂತ ಹೇಳಿ ಹೇಳ್ತಾರೆ. ಇದು ಈ ಸಾಲಗಳ ಬಗ್ಗೆ ನಮ್ಮ ರಾಜ್ಕುಮಾರ್ ಸಾಲಿಯವರು ಭಾಳ ಚಂದ ಹೇಳಿದ್ದಾರೆ ನಮಗೆ, ಹೌದಿಲ್ಲ? ಅದಕ್ಕೆ ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಇದು ಯಾವ ಸಾಲಿನಲ್ಲಿ ಬರ್ತಂತಂದ್ರೆ ನಿಮಗೆಲ್ಲ ಗೊತ್ತಿದೆ. ಹುಟ್ಟಿದರೆ ಹುಟ್ಟಬೇಕು, ಮೆಟ್ಟಿದರೆ. ನಮ್ಮ ಬೀದರ್ ಭಾಷೆದೊಳಗ ಬಹಳ ಶಬ್ದಗಳವ. ಬೀದರ್ ಭಾಷೆದೊಳಗೆ ಬಹಳ ಶಬ್ದಗಳವ. ನಾ ಅಲ್ಲಲ್ಲಿ ವಿಚಾರ ಸಂಕಿರಣಕ್ಕೆ ಹೋಗ್ತಿದ್ದ, ಬೆಂಗಳೂರು ಸೈಡಿಗೆ, ಮೈಸೂರು ಸೈಡಿಗೆ ಸೆಮಿನಾರ್ಗೆ ಹೋದಾಗ ಏನ್ರಿ ನೀವು ಬೀದರ್ ಭಾಷೆ ಭಾಳ ಹೊರಟಿರ್ತದ ಅಂತೇಳಿ ನಮಗೆ ಹಂಗಿಸೋರವರೆಲ್ಲ. ಅಂತ ನಾ ಹೇಳ್ತಿದ್ದ, ನಿಮ್ಮ ಮೈಸೂರು ಭಾಷೆ, ಬೆಂಗಳೂರು ಭಾಷೆ ನಿಮ್ದಂತೂ ಕನ್ನಡನೇ ಅಲ್ಲ, ನಿಮ್ದೆಲ್ಲ ಮಿಶ್ರ ತಳಿ, ಹೈಬ್ರಿಡ್ ಕನ್ನಡ. ಸ್ವಚ್ಛ ಕನ್ನಡ ಅಲ್ಲ, ಮತ್ತು ಪರಿಪೂರ್ಣ ಕನ್ನಡನೂ ಅಲ್ಲ. ನಮ್ಮ ಕನ್ನಡ ಪರಿಪೂರ್ಣ ಕನ್ನಡ ಅಂತ ನಾ ಹೇಳ್ತಿದ್ವಿ, ವಾದ ಮಾಡ್ತಿದ್ವಿ. ನೋಡ ಹೊತ್ರಾಳಿ ಎಲ್ಲ ಅಂತೀರಿ ನೋಡ್ರಿ, ನೀವು ಹೇಳ್ರಿ ಅಂತಿದ್ ನಾವ್ರಿ. ಹೊತ್ರಾಳಿ ನಾವೆಲ್ಲೆಲ್ಲ ನೀವು ಅವ್ರಾದ ಕಡೆ ಹೋಗ್ರಿ, ಮುಂಜಾನೆ ನಂಬಲ್ಲ ಅವರು ಏನಂತಾರ, ಹೊತ್ರಾಳಿ ಅಂತಾರ. ಎಷ್ಟು ಶುದ್ಧ ಶಬ್ದ ಇದು ಹೊತ್ರಾಳಿ ಅನ್ನೋದು, ಬಹಳ ಶುದ್ಧ ಶಬ್ದ. ಇದ್ರೋಡ್ ಶುದ್ಧ ಶಬ್ದ ಯಾವುದೂ ಇಲ್ಲ, ಇದ್ರೋಡ್ ಶುದ್ಧ ಶಬ್ದ ಯಾವುದೂ ಇಲ್ಲ. ಹೊತ್ತು ಅರಳಿ, ಅದು ಅಪಭ್ರಂಶಾಗಿ ಏನಾಯ್ತು, ಹೊತ್ರಾಳಿ. ಇಷ್ಟು ಶುದ್ಧ ಶಬ್ದ ನಾವು ಕನ್ನಡದೊಳಗೆ ಮಾತಾಡ್ತೇವೆ ಅಂದ್ರೆ ನಮ್ಗಿಂತ ಚಂದ ನೀವು ಮಾತಾಡ್ತೀರೇನೋ ಅಂತ ಕೇಳ್ತೀವಿ. ವಚನ ಸಾಹಿತ್ಯ ತಯಾರಾಗಿದೆ ನಮ್ಮಲ್ಲಿ. ಎಂಥ ಕನ್ನಡ ಇತ್ತು, ಬಹಳ ಪರಿಶುದ್ಧವಾಗಿರ್ತಕ್ಕಂಥ ಕನ್ನಡ. ನೋಡಿ, ಇಂಥ ಕನ್ನಡವನ್ನ ಕಟ್ಟಂತ ಗಂಡು ಮೆಟ್ಟಿನ ಭೂಮಿ ನಮ್ಮ ಬೀದರ್. ಅದು ನಮ್ಮ ಬೀದರ್ ಕನ್ನಡಕ್ಕೆ ಅವ್ರು ಏನಂತ ಕರೀತಾರೆ, ಒರಟು ಭಾಷೆ ಅಂತ ಕರೀತಾರೆ. ಆದ್ರೆ ನಾವೆಂದು ಒರಟು ಮಾತಾಡೋರಲ್ಲ. ಮಕ್ಕಳೇ, ನಾ ಇತಿಹಾಸ ಕಡೆ, ಸಂಸ್ಕೃತಿ ಕಡೆ, ಪರಂಪರೆ ಕಡೆ ಹೋಗಿಲ್ಲ, ಹೋಗಲ್ಲ. ಕನ್ನಡಿಗರು ಹ್ಯಾಂಗಿದ್ರು ಅಂತಂದ್ರೆ ಕನ್ನಡದವ್ರು ಬಹಳ ಶೂರರು, ವೀರರು, ಧೀರರು. ಮತ್ತೆ ಹೆಂಗಿದ್ರು ಅಂತಂದ್ರೆ ನಮ್ಮ ಮನೆಗ ಅಜ್ಜಿದೇವರು ಇಷ್ಟು ಚಂದ ಶಬ್ದಕೋಶಗಳು ತಯಾರು ಮಾಡ್ಕೊತಾರ. ಅವರು ಕೇಳಬೇಡ್ರಿ ನೀವು. ಅಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಹಬ್ಬ ಬಂದಾಗಿದೆ. ಬಹಳ ಖುಷಿ ತರ್ತಕ್ಕಂಥ ಈ ಒಂದು ತಿಂಗಳು. ನಾವು ಬೇರೆ ಬೇರೆ ಶ್ರಾವಣ ಮಾಸ ಅಂತ ಕೂಡ ಅದೇ ರೀತಿಯಲ್ಲಿ ನಾವು ಆಚರಣೆ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ನವೆಂಬರ್ ತಿಂಗಳು ಬಂತು ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಾರಂಭ ಮಾಡಿಕೊಂಡು ಏನಂದ್ರೆ ನವೆಂಬರ್ 30 ತಾರೀಕಿನವರೆಗೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಒಂದು ಕಾರ್ಯಕ್ರಮದ ಈ ಒಂದು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಾಮಡಿ ಸರ್ ಅವರ ನೇತೃತ್ವದಲ್ಲಿ ಇಡೀ ನಮ್ಮ ಬಾಲ್ಕಿ ತಾಲೂಕಾದಲ್ಲಿ ಹಳ್ಳಿಗಳಲ್ಲಿ ಆಗಿರಬಹುದು ಅಥವಾ ತಾಲೂಕಾ ಮಟ್ಟದಲ್ಲಿ ಇರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಆಗಿರಬಹುದು, ನಾವು ಕನ್ನಡವನ್ನು ಬೆಳೆಸಲು ಅವರು ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಇಲ್ಲಿಯವರೆಗೆ ಅವರು ಅಧ್ಯಕ್ಷ ಆಗಿ ಹಿಡಿದು ಮಾಡಿದ್ದಾರೆ. ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ನಾನು ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ಸಮಯ ಸಿಕ್ಕಾಗ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ತುಂಬ ಸಂತೋಷದಿಂದ ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಾನು ಕೂಡ. ಈ ಒಂದು ನಮ್ಮ ಭಾರತ ದೇಶದಲ್ಲಿ ಅಥವಾ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕನ್ನಡ ಸಂಸ್ಥಾಪಕರಾಗಿರುವಂತಹ ಅಂಕುಶ್ ಗೋಖಲೆ ತಿಳಿಸಿದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈ ಹಿಂದೆಯೂ ಬಾಲ್ಕಿ ತಾಲೂಕಿನ ಮಳಚಾಪುರ್, ಮರೂರ್, ರಾಚಪ್ ಗೌಡ್ಗಾಂವ್, ತಳವಾಡ್ಕೆ ಮತ್ತು ಚಳಕಾಪುರ ಗ್ರಾಮದಲ್ಲಿ ದಲಿತರ ಮೇಲೆ ಹಲ್ಲೆ ನಡೀತಾನೆ ಇದೆ. ಜಾತಿ ನಿಂದನೆ ಕೂಡ ಬೇಕಾಗುತ್ತೆ ಎಂದು ಅವರು ಎಚ್ಚರಿಕೆ ನೀಡಿದರು.
ತಮ್ಮದೇ ಸಮಾಜದವರು ಜನಪ್ರತಿನಿಧಿಗಳಿಗೆ ಮಾರಾಟ ಆದಾಗ ಅವರಿಗೆ ಸನ್ಮಾನಗಳ ಸುರಿಮಳೆ ಸುರಿಸಿದಾಗ ಸಹಜವಾಗಿಯೇ ಸಮಾಜಕ್ಕೆ ಅನ್ಯಾಯ ಆಗುತ್ತೆ. ಸಮಾಜದವರ ಮೇಲೆ ಹಲ್ಲೆಗಳಾಗ್ತವೆ. ದಲಿತರ ಮೇಲೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ಕೂಡ ಜಿಲ್ಲೆಯಲ್ಲಿ ದಲಿತ ಪರ ಸಂಘಟನೆಗಳು ಧ್ವನಿ ಎತ್ತದೆ, ಹಾಗೆ ಸುಮ್ಮನೆ ಕುಳಿತಿವೆ. ಬದಲಾಗಿ ತಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನ ಬಲಿಪಶು ಮಾಡ್ತಾ ಇದ್ದಾರೆ ಎಂದು ಗೋಖಲೆ ಕಿಡಿಕಾರಿದ್ರು. ಕೊಪ್ಪಳದಂತಹ ಜಿಲ್ಲೆಗಳಲ್ಲಿ ಒಂದೇ ದಿನ 98 ಜನರ ಮೇಲೆ ಅಟ್ರಾಸಿಟಿ ಕೇಸ್ಗಳು ದಾಖಲಾಗ್ತವೆ. ಅಲ್ಲಿ ಅಷ್ಟೊಂದು ಬೆಲೆ ಇದೆ. ಆದರೆ ಬೀದರ್ ಜಿಲ್ಲೆಯಲ್ಲಿ 2-3 ದಿವಸಗಳ ನಂತರ ಹೋರಾಟ ಮಾಡಿದ ನಂತರ ಕೇಸ್ ದಾಖಲಾಗ್ತವೆ. ಈ ರೀತಿಯ ತಾರತಮ್ಯ ಮಾಡಬಾರ್ದು. ಇದರಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ವೈಫಲ್ಯ ಕಂಡು ಬರ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇದೇ ವೇಳೆ ಜನರ ಧ್ವನಿ ಸಂಘಟನೆ ಜಿಲ್ಲಾಧ್ಯಕ್ಷರು, ತಾಲೂಕಾ ಪದಾಧಿಕಾರಿಗಳು ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಹಾಗಾಗಿ ನಿರಂತರವಾಗಿ ಈ ಜಿಲ್ಲೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಸಾಮೂಹಿಕ ಹಲ್ಲೆಗಳು ಆಗ್ತವೆ. ಹಾಗಾಗಿ ನಮ್ಮ ಒತ್ತಾಯ ಯಾರಿಗಿದೆ ಅಂತಂದ್ರ, ಅನಿವಾರ್ಯವಾಗಿ ಈ ಜಿಲ್ಲೆಯ ಮತ್ತು ಭಾಲ್ಕಿ ತಾಲೂಕಿನ ಜನತೆ, ವಿಶೇಷವಾಗಿ ದಲಿತರು ಟೊಂಕ ಕಟ್ಟಿ ಈಶ್ವರ್ ಖಂಡ್ರೆ ಅವರಿಗೆ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಗೆಲ್ಲಿದ ನಂತರ 15 ದಿವಸಗೊಂದು ಪೈಕಿ, 1 ತಿಂಗಳಿಗೆ ಒಂದು ಪೈಕಿ ದಲಿತರೇ ಅವರಿಗೆ ಸನ್ಮಾನ ಸತ್ಕಾರ ಮಾಡ್ತಾರೆ ಢೋಲ್ ಬಜಾಯಿಸಿ. ಆದ್ರೆ ಗೆದ್ದಂತ ವ್ಯಕ್ತಿಗಳ ಮೇಲೆ ಹಲ್ಲೆಗಳಾಗ್ತಾವ. ಅದರ ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ದಲಿತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಒಂದ್ ವೇಳೆ ಕಾಳಜಿ ಇತ್ತೇ ಅಂತಂದ್ರ ಡಿವೈಎಸ್ಪಿ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಿಲ್ಲೆಯಲ್ಲಿ ಏನದಂದ್ರೆ ಸರ್ಕಾರಿ ಸೇವೆಯಲ್ಲಿ ಇರ್ತಾರಲ್ಲ, ಅವರಿಬ್ಬರನ್ನ ತಕ್ಷಣ ಏನದಂದ್ರೆ ವರ್ಗಾವಣೆ ಮಾಡಬೇಕು ಅಂತಂದು ಈ ಜನರ ಧ್ವನಿ ಸಂಘಟನೆ ವತಿಯಿಂದ ತಮ್ಮ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತೇವೆ. ಒಂದು ವೇಳೆ ಇದು 15 ದಿವಸದಲ್ಲಿ ಒಂದು ವೇಳೆ ಮಲ್ಚಾಪುರದಿಂದ ಅಲ್ಲಿ ಇವೆಲ್ಲ 5 ಘಟನೆಗಳು ಭಾಲ್ಕಿ ತಾಲೂಕಿನ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನಲ್ಲಿ ನಡೆಯುವಂತ ನಿರಂತರವಾದಂತ ಘಟನೆಗಳು. ಒಂದು ವೇಳೆ ಮಲ್ಚಾಪುರದಲ್ಲಿ ಆದಂತ ಘಟನೆಗಳು ಅಲ್ಲೇ ಶಿಕ್ಷೆ ಆಗ್ತಿತ್ತು, ಆದ್ರೆ ಇನ್ನು ಉಳಿದಂತ ಘಟನೆಗಳು ಮರುಕಳಿಸ್ತಿದ್ದಿಲ್ಲ. ಆದ್ರೆ ಈ ಒಂದು ವಿಶೇಷವಾಗಿ ದುರ್ದೈವ ಸಂಗತಿ ದಲಿತರದ್ದು ಏನಂದ್ರ, ದಲಿತರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಹಲ್ಲೆಗೊಳಗಾಗಿದ್ದಾರ, ಶೋಷಣೆ ಒಳಗಾಗಿದ್ದಾರ. ಇಷ್ಟೆಲ್ಲ ಊರಿನ ಏನು ಹಲ್ಲೆಗಳಾಯ್ತದ, ಈ ಯಾವ ಊರಲ್ಲಿ ಹಲ್ಲೆ ಒಳಗಾದಂತ ವ್ಯಕ್ತಿಗಳಿಗೆ ಊರಿಗೆ ಹೋಗಿ ಮಾನ್ಯ ಸಚಿವರು ಅವ್ರಿಗೆ ಸಾಂತ್ವನ ಹೇಳಿಕ್ಕೆ ಹೋಗಿ ಸಾಂತ್ವನ ಕೂಡ ಹೇಳಿಲ್ಲ. ಟಿಲ್ ಟುಡೇ, ಇವತ್ತಿನ ತನಕ ಚಳಕಾಪುರ ಸಾಮೂಹಿಕ ಹಲ್ಲೆ ಒಳಗಾದಂತ ಚಳಕಾಪುರ ದಲಿತರಿಗೆ ಇವತ್ತಿನ ತನಕ ಗ್ರಾಮಕ್ಕೆ ಹೋಗಿ ದಲಿತರಿಗೆ ಸಾಂತ್ವನ ಹೇಳಿಲ್ಲ. ಇವ್ರ ಎಂತ ನೀತಿ? ಇದನ್ನ ನಾವು ಕಠೋರವಾಗಿ ಖಂಡಿಸ್ತೇವೆ. ಶಾಸಕ ಮತ್ತು ಸಚಿವರ ಈ ಕೃತ್ಯವನ್ನ ನಾವು ಖಂಡಿಸ್ತೇವೆ. ಬೀದರ್ನಿಂದ ರಾಯಚೂರು ಆರ್ಟಿಒ ಕಚೇರಿಗೆ ವರ್ಗಾವಣೆಗೊಂಡಿರುವಂತಹ ಹಿರಿಯ ಮೋಟಾರು ವಾಹನ ನಿರೀಕ್ಷಕ ಮಂಜುನಾಥ್ ಕೊರವಿ ಅವರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಭಾರತೀಯ ಟ್ರಾನ್ಸ್ಪೋರ್ಟರ್ಸ್ ಮತ್ತು ಆಲ್ ಗೂಡ್ಸ್ ಓನರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಹಾಗೂ ಸದಸ್ಯರಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಮಹಾವೀರ ವೃತ್ತ, ಭಗತ್ ಸಿಂಗ್ ವೃತ್ತ, ತಹಸೀಲ್ದಾರ್ ಕಚೇರಿ, ಶಿವಾಜಿ ವೃತ್ತದ ಮಾರ್ಗವಾಗಿ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನಾಕಾರರು ತೆರಳಿದ್ರು. ವಾಹನ ನಿರೀಕ್ಷಕ ಮಂಜುನಾಥ್ ಕೊರವಿ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶವನ್ನು ಹೊರಹಾಕಿದ್ರು. ತಕ್ಷಣದಿಂದಲೇ ಇಂತಹ ಅಧಿಕಾರಿಗೆ ಸೇವೆಯಿಂದ ವಜಾಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾಗಿರುವಂತಹ ಶಿವಕುಮಾರ್ ಶೀಲವಂತ್ ಅವರಿಗೆ ಸಲ್ಲಿಸಿದರು. ಮಂಜುನಾಥ್ ಕೊರವಿ ಬೀದರ್ ಆರ್ಟಿಒ ಕಚೇರಿಯಲ್ಲಿ ಸೇವೆ ಸಲ್ಲಿಸಿದ ಅವಧಿಯಲ್ಲಿ ಲಾರಿ, ಟಿಪ್ಪರ್, ಟ್ರ್ಯಾಕ್ಟರ್ ಮೊದಲಾದ ವಾಹನಗಳ ಮಾಲೀಕರಿಂದ ಪ್ರತಿ ತಿಂಗಳು ಹಪ್ತಾ ವಸೂಲಿ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿದೆ.
ಕಳೆದ 15 ದಿವಸದ ಹಿಂದೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಹೋಗುವ ಮಾರ್ಗ ಮಧ್ಯ ವಾಹನ ನಿರೀಕ್ಷಕ ಮಂಜುನಾಥ್ ಕೊರ್ವಿ ಅವರಿಗೆ ಮಾತನಾಡುವಾಗ ಶಾಸಕರಿಗೆ ಕೈ ಚುಟುಕಿ ಹೊಡೆದು ಮಾತನಾಡಿ ಶಾಸಕರಿಗೆ ಆವಾಜ್ ಹಾಕಿದ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ವೈರಲ್ ಆಗಿತ್ತು. ಭ್ರಷ್ಟಾಚಾರದ ಕಾರಣಕ್ಕಾಗಿಯೇ ಅವರನ್ನ ರಾಯಚೂರಿಗೆ ಅಕ್ಟೋಬರ್ 30ರಂದು ವರ್ಗಾವಣೆ ಮಾಡಲಾಗಿತ್ತು. ಇಂಥ ಅಧಿಕಾರಿಗಳನ್ನ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹ ಮಾಡಿದರು. ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ MD ಮೋಸಿನ್, ಉಪಾಧ್ಯಕ್ಷ ಸಾಜಿದ್ ಅಲಿ, ಕಾರ್ಯದರ್ಶಿ ರಮೇಶ್, ಪ್ರಮುಖರಾದ ಭೀಮಣ್ಣ ಸೋರಳಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಒಂದು ಗಾಡಿನಿಂದ 4 ಗಾಡಿ ನಡ್ಸೋದು ನಿಮಗೆ ಗೊತ್ತದ ಅಂದ್ರೆ ನೀವು ಇನ್ಸ್ಪೆಕ್ಟರ್ ಆಗಿ ಏನ್ ಮಾಡಿರಿ? ಅವ್ರು ಬಂದ ಮೇಲೆ ಸುಮಾರು ಕೇಸ್ಗಳು ಎಲ್ಲಿ ಮಾಡಿರಿ? ಯಾವ್ದು ಮಾಡಿರಿ? ನೀವು ಏನು ಮಾಡ್ತೀರಾ? ನಿಮಗೆ ಒಂದು ಗಾಡಿ ಬೇಕಾಗಿಲ್ಲ, 2 ಗಾಡಿ ಬೇಕಿಲ್ಲ. ನ್ಯಾಯವಾಗಿ ಯಾರು ಗಾಡಿ ನಡೆಸ್ತಾರ, ನಾ ಯಾಕೆ ಹಪ್ತಾ ಕುಳ್ಳಿನ ಕರೆಕ್ಟ್ ಇದೆ ಅಂದ್ರೆ ನಿಮ್ ಟಾರ್ಗೆಟ್ ಅವ್ರ, ನಿಮ್ಗೆ ದುಡ್ಡು ಕೊಟ್ಟೋ ಟಾರ್ಗೆಟ್ ಇಲ್ಲ. ನೀವು ದುಡ್ಡು ಕೊಡ್ತಾ ಇದ್ದೀವಿ, ನಾವು ದುಡ್ಡು ಕೊಡ್ತಾ ಇಲ್ಲ ಸರ್, ಕಿತ್ಕೊತಾ ಇದಾರ. ಎಷ್ಟೋ ಜನ ಗಾಡಿಗಳು ಕೊಡ್ಲಿಲ್ಲ ಸರ್, ಕಿತ್ಕೊಳತ್ತಾರ ದುಡ್ಡು. ಇಲ್ಲಾಂದ್ರೆ ನಿಮ್ಮಲ್ಲಿ ಕೇಸ್ ಹಾಕ್ತೀನಿ. ದುಡ್ಡು ಯಾವ ಕಾರಣಕ್ಕೆ ಸರ್ ಅವ್ರು ಏನಾಗ್ತಾರೆ ಕೊಡೋದು? ನಮ್ಮ RTO ಆಫೀಸ್ದಾಗ ದುನಿಯಾದ ಗಾಂಜಾ ಕೇಸ್ಗಳು ಬಿದ್ದಾವ, ದುನಿಯಾದ OTO ಕೇಸ್ಗಳು ಬಿದ್ದಾವ, ಹಳೆ ಗಾಡಿಗಳು ಕೇಸ್ ಬಿದ್ದಾವ, ಮೋಟರ್ ಆಗಿನವ್ರು ಕೇಸ್ ಸಿಗಾವ. ಮಗನೇ ನೀ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆ ಗಾಡಿ ಡ್ರೈವರ್ ನೀನೇ ಇದ್ದಿ, ನೀನೇ ಓನರ್ ಇದ್ದ, ನಿನ್ನ ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ. ಅವ್ರು ಅಧಿಕಾರಿ ಅದಾರ ಸರ್. ನೀವು ವಿಚಾರ ಮಾಡ್ರಿ, ಒಂದು MLA ಅವ್ರು ಚುಟ್ಕಿ ಹೊಡಿತಾರಂದ್ರ ಒಬ್ಬ ಬಡ ಕೂಲಿ ಕಾರ್ಮಿಕ ಅವ್ರು ಏನ್ ಮಾಡ್ಬೋದು? ಸರ್ ನಮ್ದು ಒಂದೇ ಬೇಡಿಕೆ ಅದ, ಡಿಸ್ಟ್ರಿಕ್ಟ್ ಡಿಸ್ಮಿಸ್ ಮಾಡಬೇಕು, ಇಲ್ಲ ಅವನೇ ಇರ್ತಾನಂದ್ರ ನಮ್ಗೆ ಇಲ್ಲಿ ಇರ್ತಕ್ಕಂಥ. ನಗರದ ಮೈಲೂರು ಕ್ರಾಸ್ ಹತ್ತಿರದ ಬುಲೆಟ್ ಶೋರೂಮ್ ಪಕ್ಕದಲ್ಲಿಯೇ ಇರುವಂತಹ ಜೀವಾ ಟ್ರೆಡಿಷನಲ್ ಸಾರಿ ಸೆಂಟರ್ ನೂತನವಾಗಿ ತೆರೆಯಲಾಗಿದೆ. ಹಾರೂರ್ಗೆರೆಯ ಕೀರ್ತಿ ಬಸವರಾಜ್ ಪಾಟೀಲ್ ಅವರ ಮಾಲೀಕತ್ವದ ಈ ಸಾರಿ ಸೆಂಟರ್ ಅನ್ನ ನಗರಸಭೆ ಸದಸ್ಯೆ ಸಂತೋಷಿ ಅರುಣಕುಮಾರ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕವಾಗಿ ಲೋಕಾರ್ಪಣೆಗೊಳಿಸಿದರು. ವಿಶ್ವಗುರು ಬಸವಣ್ಣನವರ ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಲಾಯಿತು. ಇಲ್ಲಿ ಇಳಕಲ್ನ ಉತ್ತಮ ಗುಣಮಟ್ಟದ ಸೀರೆಗಳು, ಡ್ರೆಸ್ ಮಟೀರಿಯಲ್ಗಳು, ಒರಿಜಿನಲ್ ಬೆಳ್ಳಿ ಸಾಮಾನುಗಳು ಹಾಗೂ ಗದ್ವಾಲ್ ಸೀರೆಗಳು ಸಿಗ್ತವೆ. ಮಹಿಳೆಯರಿಗಾಗಿ ಉದ್ಯೋಗ ಸೃಷ್ಟಿ ಹಾಗೂ ಬೀದರ್ ನಗರದ ಹಾಗೂ ಇಡೀ ಜಿಲ್ಲೆಯ ಜನತೆಗೆ ಉತ್ತಮ ಗುಣಮಟ್ಟದ ಒಂದು ಸೀರೆಯನ್ನ ಮತ್ತು ಬೆಳ್ಳಿ ಸಾಮಾನುಗಳನ್ನು ಒದಗಿಸುವುದು ನಮ್ಮ ಪ್ರಮುಖ ಗುರಿಯಾಗಿದೆ ಎಂದು ಜೀವಾ ಟ್ರೆಡಿಷನಲ್ ಸ್ಯಾರಿ ಸೆಂಟರ್ನ ಮಾಲೀಕರಾಗಿರುವಂತಹ ಶ್ರೀಮತಿ ಕೀರ್ತಿ ಬಸವರಾಜ್ ಪಾಟೀಲ್ ಹಾರೂರ್ಗೆರೆ ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಇವತ್ತು ಜೀವಾ ಟ್ರೆಡಿಷನಲ್ ಸ್ಯಾರಿ ಸೆಂಟರ್ ಓಪನಿಂಗ್ ಆಗಿದೆ. ನನ್ನ ಇಂಟೆನ್ಷನ್ ಏನಂದ್ರೆ ಒಳ್ಳೆ ಇಲ್ಲಿ ಸೇಲ್ ಮಾಡಬೇಕಂತ ನನ್ನ ಉದ್ದೇಶ ಇದೆ. ಅದಕ್ಕೋಸ್ಕರ ನಾನು ನೇಕಾರರು 15 ದಿವಸ ಕುಂತು ನನ್ನ ಸಾರಿ ಇದು ಮಾಡಿದ್ದಾರೆ, ನೇದಿದ್ದಾರೆ. ಅದನ್ನು ನಾವು ಮಾರ್ಕೆಟಿಗೆ ಕೊಡಬೇಕು, ಜನರಿಗೆ ಕೊಡಬೇಕಂತ ನನ್ನ ಉದ್ದೇಶ ಇತ್ತು. ಅದಕ್ಕೋಸ್ಕರ ನಾನು ಜನರಿಗೆ ಒಳ್ಳೆ ಸಂಪ್ರದಾಯದ ಸೀರೆಗಳನ್ನು ಇಲ್ಲಿ ಇಟ್ಟಿದ್ದೇನೆ. ಎಲ್ಲ ನನ್ನ ಬೀದರ್ ಜನತೆ ನನಗೆ ಸಹಕರಿಸುತ್ತದೆ ಎಂದು ನಾನು ನಂಬಿದ್ದೇನೆ. ಮತ್ತು ಹೆಣ್ಣು ಮಕ್ಕಳು ಮುಂದೆ ಬರಬೇಕು. ನೋಡಿ, ನಾನು ಎಷ್ಟು ಒಂದು ಟಾಟಾದವರು ಎಷ್ಟು ಶ್ರೀಮಂತಿದ್ದಾರೆ, ನಿರುಸ್ ಅಂತ ಒಂದು ಸಾರಿ ದುಕಾನ್ ಹಚ್ಚಿದ್ದಾರೆ. ಅವರು ಅಷ್ಟು ದೊಡ್ಡ ಓಲ್ಡ್ನಲ್ಲಿ ಪ್ರಥಮ ಶ್ರೀಮಂತಿದ್ದರ್ನು ಇಷ್ಟು ಹಚ್ಚಿದ್ದಾರೆ. ನಾವು ಒಂದು ಸಣ್ಣ ಇರುವೆ ಆಗಿ ಮುಂದೆ ಬಂದು ಇಂಥ ಒಂದು ಕಾಯಕ ಮಾಡಬೇಕು, ಎಲ್ಲ ಹೆಣ್ಮಕ್ಳು ಮುಂದೆ ಬರಬೇಕಂತ ನಾನು ಇಲ್ಲಿ ಕೋರುತ್ತೇನೆ. ಮತ್ತು ನಾನು ಇವತ್ತು ಎಷ್ಟು ಒಂದು ಪ್ರಯತ್ನ ಪಟ್ಟಿದ್ದೇನೆಂದರೆ, ಒಬ್ಬ ನನ್ನ ಮನೆಯವರು ನನಗೆ ಸಪೋರ್ಟ್ ಕೊಟ್ಟು ಒಳ್ಳೆ ಒಳ್ಳೆ ಸೀರೆಗಳು ತರಲಿಕ್ಕೆ ಬಹಳಷ್ಟು ಇದನ್ನು ಮಾಡಲಿಕ್ಕೆ ಕಷ್ಟ ಇರುತ್ತೆ. ಅದನ್ನು ಕಷ್ಟಕ್ಕೆ ಹೆದರದೆ ಬಹಳಷ್ಟು ಪ್ರಯತ್ನ ಮಾಡಿ ಮುಂದೆ ಬರಬೇಕು ನಮ್ಮ ಎಲ್ಲ ಹೆಣ್ಮಕ್ಳು ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಂದೆ ಮತ್ತೆ ಏನೇನ್ ತರಬೇಕಂತ ಇದ್ರಿ? ನಾನು
ಗದ್ವಲ್ ಸಾರಿಗಳು ತರಬೇಕಂತ ಇದ್ದೀನಿ ಪ್ಯೂರಿಟಿದ್ದು, ಮತ್ತೆ ಇರ್ಕಲ್ ಸೀರೆಗಳು ಪ್ಯೂರಿಟಿ ಇದ್ದಿದ್ದು. ಯಾಕೆಂದ್ರೆ ಆರೋಗ್ಯಕ್ಕೆ ಒಳ್ಳೇದೇ ಇರುತ್ತೆ ಮತ್ತು ಸಂಪ್ರದಾಯಕ್ಕೆ ಶೋಭೆ ತರುತ್ತದೆ, ಗೌರವ ತರುತ್ತದೆ ಅಂತ ನಾನು ಹೇಳಕ್ಕೆ. ಜ್ಯುವೆಲ್ರಿನೂ ಇಡ್ತಾ ಇದ್ದೀನಿ, ಬೆಳ್ಳಿ ಜ್ಯುವೆಲ್ರಿ ಇಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಬಂಗಾರು ಪಿರೆ ಇದೆ, ನಮಗೆ ಸಂಪ್ರದಾಯ ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ರೆ ಜ್ಯುವೆಲ್ರಿಗಳು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.